ಅದ ಇವತ್ತಿಂದ ವಿಷಯ ರೀ. ಹಾ ಸ್ಪೇಸಿಂಗ್ ನಮ್ಮ ಸಾಲ ನಡುವಿನ ಮಧ್ಯಂತರ ಎಷ್ಟ್ ಎದಕ್ ಹೆಚ್ಚಿಡ್ಬೇಕು, ಹಾಗೂ ಹಾ ಫೋಟೋಸಿಂಥೆಸಿಸ್ ಅಂದ್ರೆ ಗಾಳಿ ಸೂರ್ಯನ ಕಿರಣ ಮತ್ತು ಗಾಳಿಯಿಂದ ನಮ್ಮ ಕಬ್ಬಿನ ಏನ್ ಲಾಭ ಐತಿ, ಅದು ಎದ್ರ ಸಂಬಂಧ ಬರೋબર. ಸ್ಪೇಸಿಂಗ್ ಬಿಡ್ಬೇಕು ಅನ್ನೋದ ಇವತ್ತಿನ ವಿಷಯ ಬಗ್ಗೆ ಐತಿ. ಅದ್ರ ಬಗ್ಗೆ ತಾವು ದಯಮಾಡಿ ಹೇಳ್ಬಿಡ್ರಿ. ಓಕೆ ಓಕೆ. ಎಲ್ಲರಿಗೂ ನಮಸ್ಕಾರ. ಹಾ ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ ರೀ. ನಮಸ್ತೆ ನಮಸ್ಕಾರ ನಮಸ್ಕಾರ. ನಮಸ್ಕಾರ ಮನಿ ಸರ್, ನಮಸ್ಕಾರ ರೀ. ನಮಸ್ತೆ ನಮಸ್ತೆ. ಈಗ ನೋಡ್ರಿ, ಕಬ್ಬಿನ ಉತ್ಪಾದನೆ ಬಹಳ ಚಲೋ ತಗೊಳ್ದಿತ್ತಂದ್ರ 5 ಪಾಯಿಂಟ್ ಮ್ಯಾಗ ಕೆಲಸ ನಮಗ ಮಾಡಕ್ ಬೇಕು. पहिला ಪಾಯಿಂಟ್ ಐತಿ ಸಾಯಿಲ್ ಫರ್ಟಿಲಿಟಿ ಚಂದ ಮಾಡಬೇಕು. ಸಾಯಿಲ್ ಫರ್ಟಿಲಿಟಿ ಅಂದ್ರ ಅದ್ರಾಗ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚ ಆಗಬೇಕು. ಆರ್ಗ್ಯಾನಿಕ್ ಹೆಚ್ಚ ಕಾರ್ಬನ್ ಆಗೋದಂದ್ರ ಅದ್ರಾಗ ನಮಗ ಆರ್ಗ್ಯಾನಿಕ್ ಖತ ಹೆಚ್ಚ ಹಾಕಬೇಕು. ಆರ್ಗ್ಯಾನಿಕ್ ಖತ ಅಂದ್ರ ಸಗಣಿ ಗೊಬ್ಬರ, ಫ್ಯಾಕ್ಟ್ರಿ ಪ್ರೆಸ್ಮಡ್ ಕಂಪೋಸ್ಟ್, ಪೋಲ್ಟ್ರಿ ಖತ ಅಥವಾ ವರ್ಮಿ ಕಂಪೋಸ್ಟ್ ಅಥವಾ ಬ್ಯಾರೆ ಬ್ಯಾರೆ ಹಿಂಡಿ ಹಾಕ್ತೇವೆ ನಾವು, ಬೇವಿನ ಹಿಂಡಿ ಅಂತ ಹಿಂಡಿ, ಮತ್ತ ಗ್ರೀನ್ ಮ್ಯಾನ್ಯೂರಿಂಗ್ ಹಸರು ಗೊಬ್ಬರ, ನೀವು ಏನ್ ಹಾಕ್ತೇನೆ ಹಸರು ತಪ್ಪಲ ಗೊಬ್ಬರ. ಈ ಪ್ರಕಾರ ಬ್ಯಾರೆ ಬ್ಯಾರೆ ಯಾವ್ದ್ರಿ ಯಾಕೆ ಇವತ್ತು ನಮಗ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಬಹಳಷ್ಟು ಭೂಮಿದಾಗ ಹಾಕಬೇಕು. ಅವಾಗ ನಮ್ಮ ಭೂಮಿ ಬಹಳ ಚಂದಷ್ಟು ತಯಾರಾಗ್ತೈತಿ. ಭೂಮಿ ಎಷ್ಟು ಜಲ್ದಿ ಮತ್ತು ಎಷ್ಟು ಚಂದ ತಯಾರಾಗ್ತೈತಿ ಅಷ್ಟ ನಮಗ ಕಬ್ಬಿನ ಉತ್ಪಾದನೆ ಚಲೋ ಬರಕ್ ಶುರು ಆಗ್ತೈತ್ರಿ. ಯಾವ್ದು ಪರಿಸ್ಥಿತಿದಾಗ ಪೈಲೆ ಭೂಮಿದಾಗ ಆರ್ಗ್ಯಾನಿಕ್ ಖತ, ಸಗಣಿ ಗೊಬ್ಬರ ಇರ್ಲಿ, ವರ್ಮಿ ಕಂಪೋಸ್ಟ್ ಇರ್ಲಿ, ಫ್ಯಾಕ್ಟ್ರಿ ಕಂಪೋಸ್ಟ್ ಇರ್ಲಿ, ಇದು ಬಹಳಷ್ಟು ಹಾಕಬೇಕು. ಅದರ ನಂತರ ನಾವು ಹೆಂಗ ಕಬ್ಬ ಹಚ್ಚೋದ ಇದ್ರ ಮ್ಯಾಗ ನಮಗ ವಿಚಾರ ಮಾಡಕ್ ಬರ್ತೈತಿ. 3ನೇ ಪಾಯಿಂಟ್ ಬರ್ತೈತಿ ರಾಸಾಯನಿಕ ಗೊಬ್ಬರ ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ಮತ್ತು ಹೆಂಗ ಕೊಡಬೇಕು, ಅದರದ್ದು ಉಪಯೋಗ ಹೆಂಗ ಆಗ್ತೈತಿ, ಇದ್ರ ಮ್ಯಾಗ ಒಂದ್ ಚರ್ಚೆ ಮಾಡ್ಬೇಕು. 4ನೇದು ಎಲ್ಲರಿಗೂ ಗೊತ್ತೈತಿ, ನೀರ್ ಕಬ್ಬಿಗೆ ಎಷ್ಟು ಬೇಕು ಮತ್ತು ನಾವು ಈಗ ಎಷ್ಟು ಕೊಡ್ತೇವೆ, ಎಷ್ಟು ಕೊಡಾಕ್ಬೇಕು. ಈ ಪ್ರಕಾರ ನೀರಿನ ವ್ಯವಸ್ಥಾಪನೆ ಮ್ಯಾಗ ಒಂದ್ ಚರ್ಚೆ ಇರ್ತೈತಿ. ಮತ್ 5ನೇ ಅಂದ್ರೆ ಪ್ಲಾಂಟ್ ಪ್ರೊಟೆಕ್ಷನ್. ಕಬ್ಬಿಗೆ ಬ್ಯಾರೆ ಬ್ಯಾರೆ ಅದ್ರ ಮ್ಯಾಗ ಹುಳ ಬರ್ತಾವು, ಬ್ಯಾರೆ ಬ್ಯಾರೆ ಫಂಗಸ್ ಅಟ್ಯಾಕ್ ಆಗ್ತೈತಿ. ಅದರ ಸಲುವಾಗಿ ಏನೇನ್ ಸ್ಪ್ರೇ ಮಾಡಬೇಕು, ಹೆಂಗ್ ಮಾಡಬೇಕು, ಯಾವಾಗ ಮಾಡಬೇಕು, ಇತರ ಬದಲ ಒಂದ್ ಚರ್ಚೆ ಇರ್ತೈತಿ. ಈಗ ನೋಡ್ರಿ, ಫಸ್ಟ್ ಚರ್ಚೆನ ಡಿಟೇಲ್ ಆಗಿ ಹೇಳಿ ಅಂದ್ರ ಆರ್ಗ್ಯಾನಿಕ್ ಖತ ನಮಗೆ ಹೆಚ್ಚಾಗ್ಬೇಕು. ಕನ್ನಡದಾಗ ಆರ್ಗ್ಯಾನಿಕ್ ಖತಕ್ಕೆ ಏನ್ ಅಂತಾರ್ರಿ ಸರ್? ಸಾವಯವ ಗೊಬ್ಬರ. ಸಾವಯವ 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 ಗೊಬ್ಬರ. ಸಾವಯವ ಗೊಬ್ಬರ ಅಂದ್ರ ಆರ್ಗ್ಯಾನಿಕ್ ಖತ. ಸಾವಯವ ಗೊಬ್ಬರ ಹೆಚ್ಚ ಹಾಕಬೇಕು, ಇದು ಚರ್ಚೆ ಆಯ್ತು. ಸಾವಯವ ಖತ ಹೆಚ್ಚ ಹಾಕಿದ್ರ ಭೂಮಿದಾಗ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ಹೆಚ್ಚ ಬರ್ತೈತಿ. ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟು ಹೆಚ್ಚ ಆಗ್ತೈತಿ ಅಷ್ಟ ಭೂಮಿದಾಗ ಜೀವಾಣು ಏನ್ ಇರ್ತಾವಲ್ಲ, ಬ್ಯಾಕ್ಟೀರಿಯಾ, ಅವ್ರದ ಸಂಖ್ಯೆ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗ್ತೈತಿ. ಬ್ಯಾಕ್ಟೀರಿಯಾ ಭೂಮಿದಾಗ ಬಹಳಷ್ಟು ಇರಬೇಕು, ಅದರದ ಸಂಖ್ಯೆ ಚಲೋ ಇರಬೇಕು, ಮತ್ತ ಅವೆಲ್ಲ ಕಾರ್ಯಕ್ಷಮ ಇರಬೇಕು. ಅಂದ್ರ ನಾವೇನ್ ಭೂಮಿದಾಗ ಮ್ಯಾಗಿಂದ ರಾಸಾಯನಿಕ ಗೊಬ್ಬರ ಕೊಡ್ತೀವಿ, ಈ ಕೊಟ್ಟಿದ್ದ ರಾಸಾಯನಿಕ ಗೊಬ್ಬರ ಮತ್ತು ಭೂಮಿದಾಗ ಪೈಲಾದಿಂದ ಏನ್ ಅಲ್ಲಿ ಶಿಲ್ಲಕ್ ಇರ್ಬೇಕು, ಬ್ಯಾಲೆನ್ಸ್ ಇದ್ದದ ಖತ ಗೊಬ್ಬರ, ಇದೆಲ್ಲ ಗೊಬ್ಬರ ಕಬ್ಬಿಗೆ ತಿನ್ನೋ ಅಂತದ್ ಮಾಡಕ್ ಕೊಡೋದ್ ಕೆಲಸ ಇದು ಎಲ್ಲ ಬ್ಯಾಕ್ಟೀರಿಯಾ ಮಾಡ್ತಾವ. ನಾವು ರಾಸಾಯನಿಕ ಖತ ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ, ನೀರಿದಾಗ ಅದು ಮಿಕ್ಸ್ ಆಗ್ತೈತಿ, ಕರಗತೈತಿ, ಅಂದ್ರೂ ಕಬ್ಬಿಗೆ ಆ ಸ್ಥಿತಿದಾಗ ತಿನ್ನಾಕ ಬರಂಗಿಲ್ಲ. ಅದ್ರ ಮ್ಯಾಗ ಬ್ಯಾಕ್ಟೀರಿಯಾ ಕೆಲಸ ಮಾಡಿ ಕಾರ್ಯಕ್ಷಮತಾ ಮಾಡಿ ಭೂಮಿ ಸೇಂದ್ರಿಯ ಕರ್ಬ ಯಾವಾಗ ಹೆಚ್ಚಾಗ್ತೈತಿ, ಆರ್ಗ್ಯಾನಿಕ್ ಕಾರ್ಬನ್ ಯಾವಾಗ ಹೆಚ್ಚಾಗ್ತೈತಿ, ಅವಾಗ ನಮ್ಮ ಭೂಮಿದಾಗ ಇದ್ದದ ಬ್ಯಾಕ್ಟೀರಿಯಾ ಬಹಳ ಚಂದ ಹಂಗ ಕೆಲಸ ಮಾಡಕ್ ಶುರು ಮಾಡ್ತಾವ. ಭೂಮಿದಾಗ ಹಾಕಿದ್ದ ರಾಸಾಯನಿಕ ಖತ ಕಬ್ಬಿಗೆ ತಿನ್ನೋ ಹಂಗ ಮಾಡಿ ಕೊಡೋದ ಕೆಲಸ ಇವು ಬ್ಯಾಕ್ಟೀರಿಯಾ ಮಾಡ್ತಾರ. ಇದೆಲ್ಲರೂ ಧ್ಯಾನದಾಗ ಇಡ್ಬೇಕು. ಇದರ ಸಲುವಾಗಿ ಭೂಮಿದಾಗ ಆರ್ಗ್ಯಾನಿಕ್ ಖತ ಹಾಕಿ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚು ಮಾಡಿದ್ರ ನಮಗ ಕಬ್ಬಿನ ಉತ್ಪಾದನೆ ಬಹಳಷ್ಟು ಚಂದ ಬರಕ್ ಶುರು ಆಗ್ತದೆ. ಈಗ ನಾವು ಭೂಮಿದಾಗ
ರಾಸಾಯನಿಕ ಗೊಬ್ಬರ ಕೊಡ್ತೇವೆ, ಹಾಕ್ತೇವೆ. ನೀರ್ ಬಿಟ್ಟಿದ ನಂತರ ಅದ ನೀರಾಗ ಮಿಕ್ಸ್ ಆಗಾಕ್ ಶುರು ಆಗ್ತೈತಿ. ಮಿಕ್ಸ್ ಆದ ನಂತರ ನಮ್ಮ ಬ್ಯಾಕ್ಟೀರಿಯಾ ಅದ್ರ ಮ್ಯಾಗ ಕೆಲಸ ಮಾಡಿ ಕಬ್ಬಿಗೆ ತಿನ್ನುವ ಅಂತ ಸ್ವರೂಪದಾಗ ಆ ತರದ ಬದಲಾವಣೆ ಮಾಡ್ತಾರ. ಈ ಬದಲಾವಣೆ ಆದ ನಂತರ ಕಬ್ಬಿನ ಏನ್ ರೂಟ್ಸ್ ಏನ್ ಇರ್ತಾವು, ಬೇರ್ ಏನ್ ಇರ್ತಾವು, ಅವ ಇದೆಲ್ಲ ತಯಾರಿ ಮಾಡಿ ಇಟ್ಟದ ಖತ ಗೊಬ್ಬರ ಅವ್ರ ತಿನ್ನಾಕ್ ಶುರು ಮಾಡ್ತೈತಿ. ಕಬ್ಬಿಗೆ ತಿನ್ನಾಕ್ ಸಿಗ್ತೈತಿ. ಕಬ್ಬು ಅದರದ ಅಪ್ಟೇಕ್ ಮಾಡ್ತೈತಿ. ಇಲ್ಲಿ ಬಂದ ನಂತರ ಈ ಗೊಬ್ಬರ ಅಲ್ಲಿ ಬಂದ ನಂತರ ಭೂಮಿದಾಗಿ ಹವಾದಾಗಿಂದ ಕಾರ್ಬನ್ ಡೈ ಆಕ್ಸೈಡ್ ಇದ್ ಹವಾದಾಗಿಂದ ಇದು ಜಕ್ಕೋತೈತಿ. ಇದೆಲ್ಲಾ ಖತದ್ದಾಗ ಕಾರ್ಬನ್ ಡೈ ಆಕ್ಸೈಡ್ ವಾಯು ಮಿಕ್ಸ್ ಆಗ್ತೈತಿ. ಇದೆಲ್ಲ ಹಸರು ಎಲಿದಾಗ ಇದರದ ಮಿಶ್ರಣ ಪೂರ್ಣ ಆಗ್ತೈತಿ. ಅದರ ನಂತರ ಈ ಹಸರು ಎಲಿ ಮ್ಯಾಗಿ ಇದ್ರಾಗ ಇದ್ದದ ಭೂಮಿದಾಗಿಂದ ಬಂದಂತ ಎಲ್ಲಾ ಗೊಬ್ಬರ ಮತ್ತು ಹವಾದಾಗಿಂದ ತಗೊಂಡಿದ್ದ ಕಾರ್ಬನ್ ಡೈ ಆಕ್ಸೈಡ್ ಈ ಮಿಶ್ರಣ ಮ್ಯಾಗ ಸೂರ್ಯ ಕಿರಣ ಬೀರ್ಬೇಕು. ಸೂರ್ಯ ಕಿರಣ ಅಂದ್ರೆ ಸನ್ಲೈಟ್ ಅದ್ರ ಮ್ಯಾಗ ಹಸರ ಎಲ್ಲಿ ಮ್ಯಾಗ ಬಿದ್ದ ನಂತರ ಪ್ರಕಾಶ್ ಸಂಶ್ಲೇಷಣ ಕ್ರಿಯೆ ಆಗ್ತಾರ. ಕನ್ನಡದಾಗ ಆಗ್ತಾರ. ಅದ್ರದ್ದೇನ್ ಹೆಸರು? ಪ್ರಕಾಶ್ ದ್ವಿತೀಯ ಸಂಶ್ಲೇಷಣ ಕ್ರಿಯೆ. ಸಂಶ್ಲೇಷಣ. ಹಾ, ಏನ್ರಿ? ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂದ್ರೆ ಫೋಟೋಸಿಂಥೆಸಿಸ್ ಅಂತೀವಿ, ಎಲ್ಲ ಗೊತ್ತಾಗ್ತೈತ್ರಿ. ಫೋಟೋಸಿಂಥೆಸಿಸ್ ಕ್ರಿಯೆ ಆದ ನಂತರ ಗ್ಲೂಕೋಸ್ ಫಾರ್ಮೇಶನ್ ಅವಾಗ ಅಲ್ಲಿ ತಯಾರಾಗಿ ತಯಾರಾದ ನ್ಯೂಟ್ರಿಯೆಂಟ್ ಅಥವಾ ಖತ ಅಥವಾ ಗೊಬ್ಬರ ಉಲ್ಟಾ ತಿರುಗಿ ಬಂದ ತುದಿ ಹಿಡದ ತೆಳಿಕ್ ಬೇರ್ ತಕ ಇದೆಲ್ಲಾ ಗೊಬ್ಬರ ತಿರುಗಿ ಕಳಿಸಿ ಅದರ ಮ್ಯಾಗ ಕಬ್ಬಿಂದ ಬೆಳವಣಿ ಆಗಾಕ್ ಶುರು ಆಗ್ತದೆ. ನಾವು ರಾಸಾಯನಿಕ ಗೊಬ್ಬರ ಭೂಮಿದಾಗ ಹಾಕಿದ್ವಿ ಅಂದ್ರೆ ಇದ್ರ ಮ್ಯಾಗ ಕಬ್ಬ ಹೆಚ್ಚ ಬರಂಗಿಲ್ಲ. ಅದ್ರ ಮ್ಯಾಗ ಪೈಲೆ ಒಂದ ಪ್ರಕ್ರಿಯೆ ಫಸ್ಟ್ ಆಗ್ತೈತಿ ಅಂದ್ರೆ ನೀರ್ದಾಗ ಅದು ಮಿಕ್ಸ್ ಆಗ್ತೈತಿ. ಆ ನೀರ್ದಾಗ ಮಿಕ್ಸ್ ಆದ ನಂತರ ಅದ್ರ ಮ್ಯಾಗ ಬ್ಯಾಕ್ಟೀರಿಯಾ ಎಲ್ಲ ಅದ್ರ ಮ್ಯಾಗ ಕೆಲಸ ಮಾಡ್ತಾರು. ಕೆಲಸ ಮಾಡಿದ ನಂತರ ಇದೆಲ್ಲಾ ಗೊಬ್ಬರ ಕಬ್ಬಿಗೆ ತಿನ್ನಾಕ ಬರ್ತೈತಿ. ಈ ಫಾರ್ಮ್ದಾಗ ಅದರದ ಬದಲಾವಣೆ ಆಗ್ತೈತಿ. ಈ ಬದಲಾವಣೆ ಆದದ ಗೊಬ್ಬರ ಕಬ್ಬ ಅದ ಜಕ್ಕೋತಿದ್ದೇವೆ ನಾವು ಕನ್ನಡದಾಗ. ನಂಗೆ ಅಷ್ಟ ವರ್ಡ್ಸ್ ಅಪ್ಟೇಕ್ ಮಾಡ್ಕೋತೈತಿ. ಅಪ್ಟೇಕ್ ಆದ ನಂತರ ಇದೆಲ್ಲಾ ಹಸರು ತಪ್ಪಲ್ದಾಗ ಇದ ನ್ಯೂಟ್ರಿಯೆಂಟ್ಸ್ ಎಲ್ಲ ಕಳಿಸ್ತಾವ. ಹಸರು ಎಲಿ ಆಗ್ತೇವ್ ನಾವು. ಹಸರು ಎಲಿದಾಗ ಇದೆಲ್ಲ ಬರ್ತೈತಿ. ಅದ್ರಾಗ ಹವಾದಿಂದ ಕಾರ್ಬನ್ ಡೈ ಆಕ್ಸೈಡ್ ಅದ್ರಾಗ ಸೇರ್ತೈತಿ ಅನ್ರಿ, ಜಕ್ಕೋತೈತಿ ಅದು ಎಲಿ. ಅದರ ನಂತರ ಅದ್ರ ಮ್ಯಾಗ ಯಾವಾಗ ಸೂರ್ಯ ಕಿರಣ ಬೀಳ್ತೈತಿ, ಸನ್ಲೈಟ್ ಅದ್ರ ಮ್ಯಾಗ ಬಿದ್ದ ನಂತರ ಫೋಟೋಸಿಂಥೆಸಿಸ್ ಕ್ರಿಯೆ ಆಗಿ ಫೈನಲ್ ಪ್ರಾಡಕ್ಟ್ ಅದರದ ತಯಾರಾಗಿ ಇದೆಲ್ಲ ಗೊಬ್ಬರ ತುದಿ ಹಿಡದ ತೆಳಿಕ್ ಬೇರೆ ತಕ ಇದೆಲ್ಲ ಕಳಿಸ್ತೈತಿ. ಅದರ ಮ್ಯಾಗ ಕಬ್ಬಿಂದ ಬೆಳವಣಿಗೆ ಚಲೋ ಆಗ್ತೈತಿ. ಈ ಟೋಟಲ್ ಒಂದು ಪ್ರಕ್ರಿಯೆ ಐತಿ. ಇದಕ್ಕೆ ಪ್ರಕಾಶ್ ಸಂಶ್ಲೇಷಣ ಕ್ರಿಯೆ ಅಂತಾರ, ಫೋಟೋಸಿಂಥೆಸಿಸ್ ಅಂತಾರ. ಈಗ ಎಲ್ಲಾ ಹಸರ್ ಎಲಿ ಏನ್ ಇದಾವಲ್ಲ ಇದ್ರ ಮ್ಯಾಗ ಸೂರ್ಯ ಕಿರಣ ಬೀಳ್ಬೇಕು, ಸನ್ಲೈಟ್ ಅದ್ರ ಮ್ಯಾಗ ಬೀಳ್ಬೇಕು. ಜರ್ ಕರ್ತ ನಾವು 3 ಫೀಟ್ ಇಂದ ಸಾಲ ತೆಗದ್ರ ಪ್ರತಿಯೊಂದು ಹಸರ್ ಎಲಿ ಒಂದರ ಮ್ಯಾಗ ಒಂದ್ ಬರ್ತಾವ. ಯಾಕಂದ್ರ ಹಸರ್ ಎಲಿದ ಲೆಂತ್ ಏನ್ ಇರ್ತೈತಿ, ಉದ್ದ ಏನ್ ಇರ್ತೈತಿ, 3 ಫೂಟ 3.5 ಫೀಟ 4 ಫೂಟ 4.5 ಫೂಟ್ ತಕ್ಕ ಅದು ಉದ್ದ ಇರ್ತೈತಿ. 3 ಫೂಟಿಂದ ಸಾಲ ಜರ್ ಕರ್ತ ಇತ್ತಂದ್ರ ಒಂದು ಸಾಲದಾಗಿಂದ ಏನ್ ಹಸರ ಎಲಿ ಇರ್ತೈತಿ ಅದು ಎರಡನೇ ಬಾಜು ಕಬ್ಬಿನ ಎಲಿ ಮ್ಯಾಗ ಬರ್ತೈತಿ. ಅದರ ಮ್ಯಾಗ ಎರಡನೇ ಮತ್ತೆ ಎಲಿ ಬರ್ತೈತಿ. ಒಂದರ ಮ್ಯಾಗ ಒಂದು ಎಲಿ ಬರೋದ ಕಾರಣದಿಂದ ಮ್ಯಾಗೇನ್ ಎಲಿ ಇರ್ತಾವು ಅಷ್ಟಕ್ಕ ಸೂರ್ಯ ಕಿರಣ ಸಿಗ್ತೈತಿ. ಅಲ್ಲಿ ಫೋಟೋಸಿಂಥೆಸಿಸ್ ಚಲೋ ಆಗತೈತಿ. ತಿಳಿಕೇನ್ ಎಲಿ ಇರ್ತಾವು ಅದ್ರ ಮ್ಯಾಗ ನೆರಳು ಬೀಳೋದ ಕಾರಣದಿಂದ ಅಲ್ಲಿ ಫೋಟೋಸಿಂಥೆಸಿಸ್ ಕ್ರಿಯಾ ಬಹಳ ಕಡಿಮೆ ಆಗ್ತೈತಿ, ಬಂದ್ ಆಗ್ತೈತಿ, ಬಹಳ ಕಡಿಮೆ ಆಗ್ತೈತಿ. ಯಾ ಕಬ್ಬಿನ
ಹಸರು ಎಲ್ಲಿ ಮ್ಯಾಗ ಸೂರ್ಯ ಕಿರಣ ಕಡಿಮೆ ಬರ್ತಾವು, ಸನ್ಲೈಟ್ ಕಡಿಮೆ ಬರ್ತೈತಿ ಅದ್ರ ಮ್ಯಾಗ. ಆ ಕಬ್ಬಿನ ಎಲ್ಲಿದಾಗ ಫೋಟೋಸಿಂಥೆಸಿಸ್ ಕ್ರಿಯಾ ಕಡಿಮೆ ಆಗೋದ್ ಕಾರಣದಿಂದ ನ್ಯೂಟ್ರಿಯೆಂಟ್ಸ್ ಕಡಿಮೆ ತಯಾರಾಗ್ತಾವು. ಆ ಕಾರಣದಿಂದ ಕಬ್ಬಿಗೆ ದಿನ ಕಡಿಮೆ ಸಿಗ್ತೈತಿ. ಆದ ಕಬ್ಬ ಹೆಚ್ಚು ಜೋರ್ಲೆ ಬೆಳಂಗಿಲ್ಲ, ಸ್ಲೋ ಬೆಳಕ್ ಶುರು ಆಗ್ತೈತಿ. ಅದರದ ಹೈಟ್ ಹೆಚ್ಚು ಬರಂಗಿಲ್ಲ. ಯಾ ಕಬ್ಬಿನ ಹಸರ ಎಲಿ ಮ್ಯಾಗ ಹೆಚ್ಚು ಸೂರ್ಯ ಕಿರಣ ಬರ್ತೈತಿ, ಅಲ್ಲಿ ಫೋಟೋಸಿಂಥೆಸಿಸ್ ಹೆಚ್ಚಾಗಿ ಆ ಕಬ್ಬಿಗೆ ಹೆಚ್ಚು ತಿನ್ನಾಕ ಸಿಗ್ತೈತಿ. ಆ ಕಾರಣದಿಂದ ಆ ಕಬ್ಬ ಬಹಳಷ್ಟು ಜೋರ್ಲೆ ಬೆಳಕ್ ಶುರು ಆಗ್ತೈತಿ. ಅದರದ ಹೈಟ್ ಬಹಳ ಚಂದ ಆಗ್ತೈತಿ. ಅದರದ ಹೈಟ್ ಹೆಚ್ಚು ಆಗ್ತೈತಿ ಅಷ್ಟ. ಅದರದ ನೆಳ್ಳ ಮತ್ತೆ ಇದು ಸಣ್ಣ ಏನ ನಮ್ಮದ ಕಬ್ಬು ಐತಿ, ಯಾವ್ದು ಸ್ಲೋ ಗ್ರೋ ಆಗಾಕತೈತಿ ಆ ಕಬ್ಬಿನ ಮ್ಯಾಗ ಹೆಚ್ಚು ನೆರಳು ಬೀಳೋ ಕಾರಣದಿಂದ, ಪ್ರಕಾಶ ಕಿರಣ ಕಡಿಮೆ ಸಿಗೋ ಕಾರಣದಿಂದ ಅದಕ್ಕೆ ಹೆಚ್ಚು ತಿನ್ನಾಕ ಸಿಗಂಗಿಲ್ಲ. ಸ್ಲೋ ಗ್ರೋ ಆಗಿ 4, 5, 6, 7 ತಿಂಗಳ ನಂತರ ಸೂರ್ಯ ಕಿರಣ, ಪ್ರಕಾಶ ಕಿರಣ, ಸನ್ಲೈಟ್ ಅದಕ್ಕೆ ಸಿಗಂಗಿಲ್ಲ. ಈ ಕಾರಣದಿಂದ ಈ ಕಬ್ಬ ತಿನ್ನಾಕ ಸಿಗೋಲಿಲ್ಲ. ಈ ಕಾರಣದಿಂದ ಅದ ಸತ್ತು ಹೋಗ್ತೈತಿ. ಸತ್ತು ಹೋಗೋದು ಎಷ್ಟ ಮರಿ ಅಥವಾ ಕಬ್ಬ ಹೆಚ್ಚ ಅಷ್ಟು ನಮಗ ಲಾಸ್ ಆಗಾಕ ಶುರು ಆಗ್ತೈತಿ. ಯಾಕಂದ್ರ ಎಷ್ಟು ದಿವಸ ಇದು ಜೀವಿತ ಉಳಿತೈತಿ, ಎಷ್ಟು ದಿವಸ ಇದು ಜೀವಿತ ಉಳಿತೈತಿ ಅಷ್ಟ ದಿವಸ ಅದ ನಾವು ಭೂಮಿದಾಗ ಕೊಟ್ಟಿದ್ದ ಖತ, ಅದರ ಮ್ಯಾಗ ಬ್ಯಾಕ್ಟೀರಿಯಾ ಕೆಲಸ ಮಾಡಿ ತಯಾರು ಮಾಡಿ ಇಟ್ಟಿದ್ದ ಖತ ಇದು ತಿಂದತೈತಿ. ತಿಂದ ಶೇವಟ್ಗೆ ಇದು ಸತ್ತು ಹೋಗ್ತೈತಿ. ಎಷ್ಟು ದಿವಸ ಅದ ಜೀವಿತ ಉಳಿತೈತಿ ಅಷ್ಟು ದಿವಸ ಇದು ತಿಂದ ಅದ್ರ ನಂತರ ಸತ್ತು ಹೋಗ್ತೈತಿ. ಆ ಕಾರಣದಿಂದ ತಿಂದ ಸತ್ತು ಹೋಗುವ ಇದೇನ್ ನಾವು ಮರಿ ಅದಾವು ಅಥವಾ ಕಬ್ಬಿದೆ, ಇತರದ ಸಂಖ್ಯೆ ಬಹಳ ಹೆಚ್ಚು ಇರಬಾರ್ದು, ಕಡಿಮೆ ಇರಬೇಕು. ಅದರದ ಸಂಖ್ಯೆ ಎಷ್ಟು ಹೆಚ್ಚ ಅಷ್ಟ ತಿಂದ ಸಾಯೋದ ಸಂಖ್ಯೆ ಹೆಚ್ಚ ಆಗಿದ ಕಾರಣದಿಂದ ನಮ್ಮದ ಖತ ವೇಸ್ಟ್ ಹೋಗೋದ ಪ್ರಮಾಣ ಬಹಳ ಹೆಚ್ಚಾಗ್ತದೆ. ನಮ್ಮದ ಖತ ಬಹಳ ವೇಸ್ಟ್ ಹೋಗ್ತೈತಿ. ಇದೊಂದ ತಿಳ್ಕೊಳಕ್ಬೇಕು. ನಮ್ಮ ಭೂಮಿದಾಗ ಮರಿ ನಾವು ಎಷ್ಟು ಹೆಚ್ಚು ತಗೋತೇವು ಅಷ್ಟು ನಮ್ಮದ ಕಬ್ಬಿಂದ ಅವರೇಜ್ ಕಡಿಮೆ ಬರಕ್ ಶುರು ಆಗ್ತೈತಿ. ಹೆಚ್ಚು ತಗೋಬಾರದು. ನಮಗ ಬಹಳಷ್ಟು ಕಬ್ಬ ಮರಿ ಹೆಚ್ಚು ಇರಬಾರ್ದು, ಲಿಮಿಟೆಡ್ ಇರಬೇಕು. 60,000ಕ್ಕಿಂತ ಹೆಚ್ಚು ಮರಿ ನಮ್ಮ ಭೂಮಿದಾಗ ಇರಬಾರ್ದು. 60,000 70,000 ಇಷ್ಟ ಮರಿ ಇರಬೇಕು. ಅದ್ರಾಗಿಂದ ಸತ್ತು ಹೋಗೋದ ಸಂಖ್ಯೆ 20,000 ಇರಬೇಕು. ಅಷ್ಟ ನಮಗ ಸಾಕಾಗ್ತೈತಿ. ಸಾಯೋ ಏನ್ ಸಂಖ್ಯೆ ಕಡಿಮೆ ಅಷ್ಟು ಇರ್ತೈತಿ ಅಷ್ಟ ತಿನ್ನೋದ ಕಡಿಮೆ ಆಗದ ಕಾರಣದಿಂದ ತಿಂದ ಸತ್ತು ಹೋಗೋ ಎಷ್ಟು ನಮ್ ಕಡೆ ಹೆಚ್ಚು ಇದಿರ್ತಾವ ಮರಿ ಇರ್ತಾವ ಅಷ್ಟ ನಾವು ಕೊಟ್ಟಿದ ಖತ ವೇಸ್ಟ್ ಹೋಗ್ತೈತಿ. ಧ್ಯಾನದಾಗ ಎಲ್ಲರೂ ಇಡಬೇಕು. ಖತ ಹೆಚ್ಚ ವೇಸ್ಟ್ ಹೋಗಬಾರದು. ಖತ ನಮ್ಮದು ಎಷ್ಟು ವೇಸ್ಟ್ ಹೋಗ್ತೈತಿ ಅದ್ರ ಮ್ಯಾಗ ನಮ್ಮದ ಅವರೇಜ್ ಬಹಳ ಕಡಿಮೆ ಸಿಗ್ತೈತಿ. ನಾವು ಕೊಟ್ಟಿದ ಖತ ಶೇವಟ ತಕ ಯಾವ ಕಬ್ಬು ಉಳಿತಾವು ಅವ್ರಿಗೆ ತಿನ್ನಾಕ ಸಿಗ್ಬೇಕು. ಅಂದ್ರ ನಮ್ಮ ಕಬ್ಬಿನ ಅವರೇಜ್ ನಮಗ ಚಲೋ ಸಿಗ್ತೈತಿ. ಅದರ ಮ್ಯಾಗ ನಮಗ ಹೆಚ್ಚ ಲಕ್ಷ್ಯ ಇರಬೇಕು. 40,000 ಶೇವಟ ತಕ್ಕ ನಮ್ಮ ಕಬ್ಬು ಉಳಿತಾವು. 60,000 ಮರಿ ತಗೋಬೇಕು. 20,000 ಮರಿ ಬೇರೆ ಬೇರೆ ಕಾರಣದಿಂದ ಸತ್ತು ಹೋಗತಾವು. ಮತ್ತೆ 40,000 ಶೇವಟ್ ತಕ ನಮಗ ಫ್ಯಾಕ್ಟ್ರಿಗೆ ಹೋಗಕ್ ಸಿಗ್ತಾವ. ನಾವೇನ್ ಖತ ಅದ ಕೊಡ್ತೇವ ಅದೆಲ್ಲಾ ಖತ ಈ 40,000 ಕಬ್ಬಿಗೆ ತಿನ್ನಾಕ್ ಸಿಕ್ಕಿದ್ರ ನಮ್ಮದ ಅವರೇಜ್ ಬಹಳಷ್ಟು ಚಲೋ ಬರಕ್ ಶುರು ಆಗ್ತೈತಿ. ಈ ವಿಚಾರ ಮಾಡಿ ನಾವು ಕಬ್ಬ ಹಚ್ಚುತ್ನ್ಯಾಗ ಬೀಜ ಬಹಳಷ್ಟ ಕಡಿಮೆ ಹಚ್ಚಬೇಕು.
ಬಹಳ ಹೆಚ್ಚು ಹಾಕಿ ನಡೆಯಂಗಿಲ್ಲ, ಹೆಚ್ಚು ಬೀಜ ಹಾಕಿ ನಡೆಯಂಗಿಲ್ಲ. ಬಹಳಷ್ಟು ಜರ್ಕರ್ತ ನಾವು ಬೀಜ ಹೆಚ್ಚು ಹಚ್ಚಿದ್ರ ಅದಕ್ ಮರಿ ಬಹಳ ಬರ್ತಾವು. ಮತ್ತ ಬಹಳ ಮರಿ ಬರೋ ಕಾರಣದಿಂದ ತಿಂದ ಸತ್ತು ಹೋಗೋ ಮರಿದ ಸಂಖ್ಯೆ ಬಹಳ ಹೆಚ್ಚಾಗ್ತೈತಿ. ಅದರ್ಲೆ ನಾವು ಕೊಟ್ಟಿದ್ದ ಎಲ್ಲಾ ಗೊಬ್ಬರ ಬಹಳಷ್ಟು ವೇಸ್ಟ್ ಹೋಗ್ತೈತಿ. ಇದೆಲ್ಲರೂ ಧ್ಯಾನದಾಗ ಇಡಾಕ್ಬೇಕು. ನಮ್ ಕಡೆ ನಾವು 60,000 ಅಷ್ಟ ಮರಿ ತಗೋತೀವಿ. ಅದ್ರಾಗಿಂದ 40,000 ಮರಿ ಫ್ಯಾಕ್ಟ್ರಿಗೆ ಹೋಗ್ತಾವು. ಮತ್ತೆ 20,000 ಮರಿ ಬ್ಯಾರೆ ಬ್ಯಾರೆ ಕಾರಣದಿಂದ ಸತ್ತು ಹೋಗ್ತಾವು. ನೋಡ್ರಿ, ನಾವು ಕಬ್ಬ ಹಚ್ತೇವು, 1.5 ತಿಂಗಳೇ ಅದಕ್ಕ ನಾವ್ ಏನಂತೇವ ಅಂದ್ರ ಅರ್ಲಿ ಶೂಟ್ ಬೋರರ್ ಬರ್ತೈತಿ, ಸುಳಿ ಸಾಯೋದು ಬರ್ತೈತಿ. ಸುಳಿ ಸಾಯದಿ ಆ ಟೈಮ್ದಾಗ ಬಹಳಷ್ಟ ನಮ್ಮ ಮರಿ ಚಂದ ಬಂದವ್ದು ಸತ್ತು ಹೋಗ್ತಾವು. ಅದರ ನಂತರ ಮುಂದ್ ಹೋಗಿ ಇಂಟರ್ನೋಡ್ ಬೋರರ್ ಬರ್ತೈತ್ರಿ. ಅದ ಇಂಟರ್ನೋಡ್ ಬೋರರ್ ಅಂದ್ರ ಕಬ್ಬ 7-8 ಗಣಕಿ ತಯಾರಾದ ನಂತರ ಒಂದು ಗಣಕಿದಾಗ ಒಂದು ತೂತು ಬೀಳ್ತಿರ್ತೀರಿ, ಅದಕ್ಕೆ ಇಂಟರ್ನೋಡ್ ಬೋರರ್ ಆಗ್ತಾರ. ಅಲ್ಲಿನೂ ಕಬ್ಬು ಸ್ವಲ್ಪ ವೇಸ್ಟ್ ಆಗೋದ ಸಂಭಾವನೆ ಇರ್ತೈತಿ. ಈ ಎಲ್ಲಾ ವಿಚಾರ ಮಾಡಿ ಹೆಚ್ಚು ಮರಿ ನಮಗ ತಗೋಬಾರ್ದು. 20,000 ಮರಿ ಹೆಚ್ಚು ಬರ್ಬೇಕು. ಈಗ ಜರ್ಕರ್ತ ನಾವು 3 ಫೂಟ್ ಇಂದ ಸಾಲ ತೆಗದ್ರ 3 ಫುಟ್ದಾಗ ಕನಿಷ್ಠ ನಾವು 40-45,000 50,000 ಕಣ್ಣು ನಾವು ಭೂಮಿದಾಗ ಹಾಸ್ತೇವೆ. 3 ಕಣ್ಣಿಂದ ಒಂದ್ ಗಣಕಿ ಮಾಡಿ ಒಂದಕ್ಕ ಹಚ್ಚಿದರಿ ನಾವು ಹಚ್ಚಿದ್ರ ಕನಿಷ್ಠ ಒಂದು 45,000 50,000 ಕಣ್ಣು ನಾವು ಒಂದು ಭೂಮಿದಾಗ ಹಾಸ್ತೇವೆ. ಅದ್ರಾಗ 5,000 10,000 ಕಣ್ಣು ನಾಟ್ಲಿಲ್ಲ ಅಂದ್ರೂ ಕೂಡ 40,000 ತಕ ಜರ್ಕರ್ತ ನಮ್ ಕಡೆ ಕಣ್ಣು ನಾಟಿದ್ರ ಮತ್ತು ಪ್ರತಿ ಒಂದಕ್ಕ 5-6 ಮರಿ ಬಂದ್ರು ಕೂಡ 2 ಲಕ್ಷ 2.5 ಲಕ್ಷ ಇದಕ್ಕಿಂತ ಹೆಚ್ಚು ನಮ್ ಕಡೆ ಮರಿ ಬರ್ತಾವು. ಅದ್ರಾಗಿಂದ ಶೇವಟ್ ತಕ ಉಳಿತಾವ ಒಟ್ಟು 40,000. 40,000ಕ್ಕಿಂತ ಹೆಚ್ಚು ಮರಿ ಕಬ್ಬಿದಾಗ ತಯಾರಾಗಂಗಿಲ್ಲ. ಒಟ್ಟ ಮ್ಯಾಕ್ಸಿಮಮ್ 40,000 ಅಷ್ಟ ಕಬ್ಬ ತಯಾರಾಗ್ತಾವು. ಉಳ್ಕೆದೆಲ್ಲ ತಿಂದು ಸತ್ತು ಹೋಗತಾವು. ಇವು ಮರಿ ನಮ್ ಕಡೆ ಹೆಚ್ಚು ನಾವು ತಗೋತೀವಿ. ಪೈಲಾದಿಂದ ಎಷ್ಟು ಹೆಚ್ಚು ಮರಿ ಬರ್ತಾವ ಅಷ್ಟ ಕಬ್ಬ ಚಲೋ ನಾಟೈತಿ. ಹಿಂಗೊಂದು ನಮ್ ಕಡೆ ವಿಚಾರ ಇರ್ತೈತಿ. ಪೈಲಾದಿಂದ ಇದು ವಿಚಾರ ನಾವು ಮಾಡ್ತಿದ್ವಿ. ಮರಿ ಎಷ್ಟು ಹೆಚ್ಚು ಬರ್ತಾವ ಅಷ್ಟ ಕಬ್ಬ ಚಲೋ ನಾಟೈತಿ. ಈ ಪ್ರಕಾರ ನಾವು ವಿಚಾರ ಮಾಡ್ತೇವೆ. ಇತರ್ಲೆ ಅವರೇಜ್ ಕಡಿಮೆ ಬರೋದ ಸಂಭಾವನೆ ಬಹಳ ಆಗ್ತೈತಿ. ಜರ್ಕರ್ತ 2 ಕಾರಣದಿಂದ ನಾವು ಭೂಮಿದಾಗ ಕಣ್ಣು ಕಡಿಮೆ ಹಚ್ಚಬೇಕು. ಇದು ಒಂದು ಕಾರಣ. ಮತ್ತೆ ಎರಡನೇದ ಎಲ್ಲ ಹಸರು ಎಲಿಯನಿದಾವು, ತಪ್ಪಲಿಯನಿದಾವು, ಅದ ಸೂರ್ಯ ಪ್ರಕಾಶದಾಗ ಬರಬೇಕು, ಸೂರ್ಯ ಕಿರಣದಾಗ ಬರಬೇಕು. ಈ ಕಾರಣದಿಂದ ಜರ್ಕರ್ತ ನಾವು ಸಾಲ್ಯನ್ ಇರ್ತಾವು, ಸಾಲ್ಯನ್ ಬಿಡ್ತೀವಿ. ಅವು ಸಾಲ 3 ಫೂಟ್ ಕಿತ 4 ಫೂಟ್ 4.5 ಫೂಟ್ ಅಥವಾ 5 ಫೂಟ್ ತಕ್ಕ ಜರ್ಕರ್ತ ನಾವು ಹತ್ರದ ಅಗಲ್ಕ ಹೆಚ್ಚು ಮಾಡಿದೀವಿ ಅಂದ್ರ ಪೈಲ ಒಂದ ಬೀಜ ಕಡಿಮೆ ಕುಂಡ್ತಾವು, ಅಂದ್ರ ಮರಿ ಕಡಿಮೆ ಬರ್ತಾವು. ತಿಂದ ಸಾಯೋದು ಮರಿಯದ ಸಂಖ್ಯಾ ತಾನ ಕಡಿಮೆ ಆಗ್ತೈತಿ. ಎರಡನೇದಂದ್ರ 4.5 ಫೀಟ್ 5 ಫೂಟ್ ಜರ್ಕರ್ತ ಸಾಲ್ ಅಗಲ್ಕೆ ಇಟ್ಟಿದ್ರ ಅತ್ತ ಕಬ್ಬಿನ ಬರೋ ಎಲ್ಲ ಹಸರು ಎಲಿಯನ್ ಇರ್ತಾವು. 90% ಎಲ್ಲಾ ಎಲಿ ಸೂರ್ಯ ಕಿರಣದಾಗ ಬರ್ತಾವು. ಎಷ್ಟು ಸೂರ್ಯ ಕಿರಣದಾಗ ಎಲಿ ಬರ್ತಾವ ಎಷ್ಟು ಹೆಚ್ಚು ಸೂರ್ಯ ಕಿರಣದಾಗ ಇವು ಎಲ್ಲಿ ಬರ್ತಾವ ಆ ತರದ ವಿಚಾರ ಮಾಡಿದ್ರ ಫೋಟೋಸಿಂಥೆಸಿಸ್ ಹೆಚ್ಚು ಆಗೋ ಕಾರಣದಿಂದ ಅದಕ್ಕೆ ತಿನ್ನಕ ಹೆಚ್ಚು ಸಿಗ್ತೈತಿ. ಮತ್ತ ಅವರೇಜ್ನು ನಮಗ ಚಲೋ ಸಿಗ್ತೈತಿ. ಮಧ್ಯಮ ಸಾಯಿಲ್ ಇದ್ರ ಅಥವಾ ಲೈಟ್ ಸಾಯಿಲ್ ಇದ್ರ 4.5 ಫೂಟದ ಸಾಲ ತೆಗಿಬೇಕು. ಡೀಪ್ ಬ್ಲ್ಯಾಕ್ ಸಾಯಿಲ್ ಅಥವಾ ಕರಿ ಮಣ್ಣು ಇದ್ರ, ಬಹಳಷ್ಟ ಕರಿ ಮಣ್ಣು ಇದ್ರ 5 ಫೂಟದ ಸಾಲ ತೆಗಿಬೇಕು. ಎರಡು ಇದ್ರಾಗ ಪವರ್ ಟಿಲ್ಲರ್ಲೆ ಮಣ್ಣು ಏರ್ಸೋದ ಚಂದ ಹಂಗ ಕೆಲಸ ಮಾಡಕ್ ಬರ್ತೀವಿ. ಪವರ್ ಟಿಲ್ಲರ್ಲೆ ನಾವ ಚಂದ ಅಂತದ ಅದಕ್ಕ ಬೋದಿಗೆ ಹಾಕುದ್ ನಾವ್ ಆತೀವಿ. ಆ ಪ್ರಕಾರ ಮಾಡಾಕ ಚಂದ ನಮಗ ಮಾಡಕ್ ಬರ್ತೈತಿ. ಜರ್ಕರ್ತ ಯಾರ ಕಡೆ
ಕುಬೋಟೋ ಇರ್ಲಿ 4 ಗಾಲಿದ ಟ್ರ್ಯಾಕ್ಟರ್ ಇದ್ರ ಆ ಟೈಮ್ದಾಗ ನಮಗ 6 ಫೂಟಂದ ಸಾಲ ತೆಗಿಬೇಕಂದ್ರ ಆ 4 ಗಾಲಿಂದ ಟ್ರ್ಯಾಕ್ಟರ್ ಸಣ್ಣದ ಟ್ರ್ಯಾಕ್ಟರ್ ಏನ್ ಇರ್ತೈತಿ ಅದರ್ಲೆ ಬೋದಿಗೆ ಹಾಕಾಕ್ ಚಲೋ ಬರ್ತೈತಿ. ಈಗ ಯಾವ್ದೋ ಪರಿಸ್ಥಿತಿದಾಗ 4.5 ಫೂಟ 5 ಫೂಟ ಅಥವಾ 6 ಫೂಟ ಈ ಪ್ರಕಾರ ನಮಗ ಸಾಲ ಬಿಡಾಕ್ಬೇಕು. 4.5 ಮತ್ತು 5 ಫೂಟ್ದಾಗ ನಾವು ಗಣಕಿ ಏನ್ ಹಚ್ಚತೇವು ಅದರದ ಸಂಖ್ಯೆ ಬಹಳಷ್ಟು ಕಡಿಮೆ ಆಗತೈತಿ. ಗಣಕಿ ಅಥವಾ ಕಣ್ಣು ಎಷ್ಟು ನಾವು ಕಡಿಮೆ ಹಚ್ತೇವು ಅಷ್ಟ ಮರಿ ಬರೋದ ಸಂಖ್ಯೆ ಕಡಿಮೆ ಆಗತೈತಿ. ಅಷ್ಟ ನಮಗ ಕಬ್ಬಿನ ಅವರೇಜ್ ಚಲೋ ಬರಾಕ ಶುರು ಆಗ್ತೈತಿ. ಯಾಕಂದ್ರ ಎಷ್ಟು ಮರಿ ನಮಗ ಕಮ್ಮಿ ಬರ್ತಾವು ಅಷ್ಟ ತಿಂದ ಸಾಯೋದ ಸಂಖ್ಯೆ ಕಡಿಮೆ ಆಗತೈತಿ. ತಿಂದ ಸಾಯೋದ ಸಂಖ್ಯೆ ಎಷ್ಟು ಕಡಿಮೆ ಆಗ್ತೈತಿ ಆ ಕಾರಣದಿಂದ ಕಬ್ಬು ಏನ್ ಶೇವಟ್ ತಕ ಜೀವಿತ ಉಳಿತಾವು ಅದಕ್ಕ ತಿನ್ನಾಕ ಹೆಚ್ಚು ಸಿಗತೈತಿ. ಅದರದ ವಜನ್ ಹೆಚ್ಚು ಬರ್ತೈತಿ. ಶೇವಟ ಅವರೇಜ್ ನಮಗ ಹೆಚ್ಚು ಸಿಗ್ತೈತಿ. 100 ಟನ್ ಪ್ರತಿ ಎಕರೆ ನಮ್ ಕಡೆ ಕಬ್ಬ ತಗೊಳ್ಳೋದ ಪದ್ಧತಿ ಬಹಳ ದಿವಸದಿಂದ ಚಾಲು ಐತಿ. 1996ದಾಗ पहिला ಪ್ರಯೋಗ ನಮ್ ಕಡೆ ಆಗಿತ್ತು. ಆ ಟೈಮ್ದಾಗ್ನು ಕೂಡ ಒಂದ ಕಣ್ಣಿಂದ ಗಣಕಿ ನಾವು ಹಚ್ಚಿದ್ವಿ. ಅದರ ನಂತರ 125 ಟನ್ ಪ್ರತಿ ಎಕರೆ ಅವರೇಜ್ ಬತ್ತು. ಆ ಟೈಮ್ದಾಗ್ನು ಕೂಡ ಒಂದ ಕಣ್ಣಿಂದ ಗಣಕಿ ಹಚ್ಚಿದಿತ್ತು. ಎರಡು ಇತರಾಕ 4.5 ಫೂಟಂದ ಸಾಲಿತ್ತು. 4.5 ಫೂಟಂದ ಸಾಲಿತ್ತು. 150 ಟನ್ನದ ಪ್ರಯೋಗ ನಾವು 2010 ಸಾಲದಾಗ ನಾವು ವಿಚಾರ ಮಾಡಿ 150 ಟನ್ ಬರ್ಬೇಕಂತ ವಿಚಾರ ಮಾಡಿದ್ವಿ. ಆ ಟೈಮ್ದಾಗ 5 ಫೂಟಂದ ಸಾಲ ತೆಗದ ಒಂದ ಕಣ್ಣಿಂದ ಗಣಕಿ 1.5 ಫೂಟ್ ಮ್ಯಾಗ ನಾವು ಹಚ್ಚಿದ್ವಿ. ಅವಾಗನು ಕೂಡ ನಮಗ 148 ಟನ್ ಅವರೇಜ್ ನಮಗೆ ಸಿಕ್ಕಿತ್ತು. ಇದರದ ಅರ್ಥ ಏನಂದ್ರ ಸಾಲಿಂದ ಅಗಲ್ಕ ಸಾಲ್ ಹೆಚ್ಚು ಇಟ್ಟಿದ್ರು ಕೂಡ ಅವರೇಜ್ ಕಡಿಮೆ ಬರಂಗಿಲ್ಲ, ಅವರೇಜ್ ಹೆಚ್ಚ ಬರ್ತೈತಿ. ಖರೆ ಅತ್ರದಾಗ ಒಂದ್ ಧ್ಯಾನದಾಗ ಇಡಬೇಕು, ಎಲ್ಲಾ ಹಸರ ತಪ್ಪಲ ಮ್ಯಾಗ ಸೂರ್ಯ ಕಿರಣ ಬರಬೇಕು. ಈ ಕಾರಣ ಸಲುವಾಗಿ ಸಾಲಿಂದ ಅಗಲ್ಕ ಅಂತರ್ ಹೆಚ್ಚು ಇಡ್ಬೇಕಂದ್ರೆ ಎಲ್ಲಾ ಹಸರ ಎಲಿ ಸೂರ್ಯ ಕಿರಣದಾಗ ಬರ್ತಾವು. ಮತ್ತೆ ಎರಡನೇದ ತಿಂದ ಸಾಯೋದ ಮರಿ ನಮಗ ಕಡಿಮೆ ಇರಾಗಬೇಕು. ಆ ಕಾರಣ ಸಲುವಾಗಿ ಕಬ್ಬಿನದ ಗಣಕಿ ಕಡಿಮೆ ಹಚ್ಚಬೇಕು ಅಥವಾ ಕಣ್ಣು ಭೂಮಿದಾಗ ಕಡಿಮೆ ಹಚ್ಚಬೇಕು. ಇತರ ಸಲುವಾಗಿ ಅಗಲ್ಕ ಸಾಲ ಜರ್ಕರ್ತ ನಾವು ಬಿಡ್ತೀವಿ ಅಂದ್ರ ಅದ್ರಾಗನು ಕೂಡ ಕಣ್ಣ ಬಹಳಷ್ಟ ಕಡಿಮೆ ಕೊಡ್ತಾವ. 3 ಫೂಟಿನ ಸಾಲದಾಗ 2 ಅಥವಾ 3 ಕಣ್ಣಿಂದ ಗಣಕಿ ಮಾಡಿ ಒಂದಕ್ಕ ಹಚ್ಚಿ ನಾವು ಯಾವಾಗ ಹಚ್ತೇವೋ ಅವಾಗ 45,000ಕ್ಕಿಂತ ಹೆಚ್ಚು ಕಣ್ಣ 1 ಎಕರೆದಾಗ ನಾವು ಕೊಡಿಸ್ತೇವೆ. ಅದ 4.5 ಫೂಟ್ ಅಥವಾ 5 ಫೂಟಿನ ಸಾಲ್ ತೆಗದ್ರ ಮತ್ತು ಒಂದ ಕಣ್ಣಿಂದ ಗಣಕಿ ಮಾಡಿ 1 ಅಥವಾ 1.5 ಫೂಟ್ ಮ್ಯಾಗ ಒಂದ ಗಣಕಿ ಹಚ್ಚಕ್ ಶುರು ಮಾಡಿತಂದ್ರ 7,000, 8,000, 9,000 ಇಷ್ಟ ಗಣಕಿ ಅಥವಾ ಕಣ್ಣು ನಾವು ಭೂಮಿದಾಗ ಹಚ್ತೇವು. ಪ್ರತಿಯೊಂದು ಇದಕ್ಕ 5, 6, 7, 8 ಮರಿ ಬತ್ತಂದ್ರ 60,000, 70,000 ಇಷ್ಟ ಮರಿ ಬರ್ತಾವು. ಅಷ್ಟ ಮರಿದಾಗ ನಮಗ ಸಾಕಾಗ್ತೈತಿ. ಅದ್ರಾಗ 20,000 ಮರಿ ಬ್ಯಾರೆ ಬ್ಯಾರೆ ಕಾರಣದಿಂದ ಸತ್ತು ಹೋಗತಾವು. ಮತ್ತ 40,000 ಮರಿ ಶೇವಟ್ ತಕ್ಕ ಉಳಿತಾವು. ಅದ್ರ 40,000 ಏನು ಕಬ್ಬದಾಗ ರೂಪಾಂತರಿ ಆಗ್ತೈತಿ. ಅದ್ರ ಮ್ಯಾಗ ಸನ್ಲೈಟ್ ಬಹಳಷ್ಟು ಬೀಳ್ತೈತಿ, ಸೂರ್ಯ ಪ್ರಕಾಶ್ ಚಂದ ಬೀಳ್ತೈತಿ. ಹಸರ್ ತಪ್ಪಲ್ ಮ್ಯಾಗ ಫೋಟೋಸಿಂಥೆಸಿಸ್ ಚಲೋ ಆಗ್ತೈತಿ. ಫೋಟೋಸಿಂಥೆಸಿಸ್ ಎಷ್ಟು ಚಲೋ ಆಗ್ತೈತಿ ಅಷ್ಟ ಗಣಕಿ ಉದ್ದ ಆಗಾಕ್ ಶುರು ಆಗ್ತಾವು, ಗಣಕಿ ದಪ್ಪ ಆಗಾಕ್ ಶುರು ಆಗ್ತಾವು. ಪ್ರತಿಯೊಂದ ಗಣಕಿದ ವೇಟ್ ಹೆಚ್ಚಾಗಾಕ್ ಶುರು ಆಗ್ತೈತಿ. ಆ ಕಬ್ಬದಾಗ ರಿಕವರಿ ಚಲೋ ಆಗಾಕ್ ಶುರು ಆಗ್ತೈತಿ. ಈ ಎಲ್ಲಾ ಕಾರಣದಿಂದ ಪರಿಣಾಮ ಹಿಂಗ ಆಗ್ತೈತಿ ಅಂದ್ರ ಅದರದ ಟೋಟಲ್ ಪರ್ ಏಕರ್ ವೇಟ್ ಹೆಚ್ಚು ಬರಕ್ ಶುರು ಆಗ್ತೈತಿ. 100 ಟನ್, 125 ಟನ್, 150 ಟನ್ ಇದೆಲ್ಲಾ ಪ್ರಯೋಗದಾಗ ನಾವ ಕನಿಷ್ಠ 4.5 ಫೀಟ, 5 ಫೂಟ ಮತ್ತು 6 ಫೂಟ ಈ ಪ್ರಕಾರ ನಾವು ಸಾಲು ಬಿಡ್ತೇವೆ. ಒಂದ ಕಣ್ಣಿಂದ ಗಣಕಿ ಮಾಡಿ 1 ಫೂಟ್ ಅಥವಾ 1.5 ಫೂಟ್ ಇತರ ನಡುಕ ನಾವು ಇದೆಲ್ಲಾ ಕಬ್ಬು ಹಚ್ತೇವು. ಕಬ್ಬು ಹಚ್ಚೋಕ್ಕಿಂತ ಮೊದಲ ಆತಾಗ ಸೀಡ್ ಟ್ರೀಟ್ಮೆಂಟ್ ಮಾಡೋದು ಬಹಳ ಮಹತ್ವ. ಬೀಜ ಪ್ರಕ್ರಿಯೆ ನಾವು ಮಾಡ್ತೇವೆ. ಒಂದು ಕೀಟಕನಾಶಕ, ಒಂದು ಬುರುಷಿನಾಶಕದಾಗ
15 ಮಿನಿಟ 20 ಮಿನಿಟ್ ಇದ ಎಲ್ಲಾ ಬೀಜ ಮುಣಿಸಿ ಅದರ ನಂತರ ನಾವು ಭೂಮಿದಾಗ ಹಾಕ್ತೇವೆ. ಇದೊಂದು ಬಹಳಷ್ಟು ಮಹತ್ವ ಇದೆ. ಸಾಲ್ ಎಷ್ಟು ನೀವು ಅಗಲ್ಕೆ ಹೆಚ್ಚು ತೆಗಿತೀರಿ ಅಷ್ಟ ನಿಮಗ ಅವರೇಜ್ ಚಂದ ಸಿಗ್ತೈತಿ. ಯಾಕಂದ್ರ ತಿಂದ ತಿಂದ ಸಾಯೋದು ಮರಿಯನೇ ಇರ್ತಾವ, ಅದರದ ಸಂಖ್ಯೆ ಬಹಳಷ್ಟ ತಾನ ಕಮ್ಮಿ ಆಗಕ್ ಶುರು ಆಗ್ತೈತಿ. ಬೀಜ ಕಡಿಮೆ ಹಾಕಬೇಕು, ಹೆಚ್ಚು ಬೀಜ ಹಾಕಬಾರದು. ಮರಿ ತಗೋಬೇಕ 60,000 70,000 ಇಷ್ಟ ಮರಿ ತಗೋಬೇಕು. ಅದ್ರಾಗಿಂದ ಒಂದ್ 20,000 ಅಥವಾ 30,000 ಮರಿ ಬ್ಯಾರೆ ಬ್ಯಾರೆ ಕಾರಣದಿಂದ ಸತ್ತು ಹೋಗತಾವು. ಮತ್ತ 40,000 ಮರಿದ ಕಬ್ಬದಾಗ ರೂಪಾಂತರ ಆಗಿ ನಾವೇನ್ ಖತ ಎಲ್ಲಾ ಭೂಮಿದಾಗ ಕೊಡ್ತೇವು, ನಾವೇನ್ ಗೊಬ್ಬರ ಎಲ್ಲಾ ಭೂಮಿದಾಗ ಕೊಡ್ತೇವು, ಅದೆಲ್ಲಾ ಗೊಬ್ಬರ ಆ ಶೇವಟ್ ತಕ ಏನು ಉಳಿದ 40,000 ಕಬ್ಬ ಇದಾವ ಅದಕ್ಕ ತಿನ್ನಾಕ್ ಸಿಗ್ತೈತಿ. ಆ ಹೆಚ್ಚು ತಿನ್ನಾಕ್ ಸಿಗೋದ ಕಾರಣದಿಂದ ಈ ಕಬ್ಬಿಂದ ಅವರೇಜ್ನು ಬಹಳ ಚಂದಂಗ್ ಬರ್ತೈತಿ. ಫೋಟೋಸಿಂಥೆಸಿಸ್ ಆಗೋದು ಬಹಳ ಮಹತ್ವ ಐತಿ. ನಾವ್ ಎಲ್ಲರೂ ಸಾಲ್ ಅಗಲ್ಕ ಬಿಡೋ ಜಾಗ ನಾವು 4 ಫೂಟ್ ಮಾಡ್ತೇವು ಅಥವಾ 3.5 ಫೂಟ್ ಮಾಡ್ತೇವು ಅಥವಾ 3 ಫೂಟ್ ಮಾಡ್ತೇವು. ಈ ತರ ಎಲ್ಲಾ ಹಸರ ತಪ್ಪಲ ಒಂದರ ಮ್ಯಾಗ ಒಂದು ಬಂದ ಕಾರಣದಿಂದ ಎಲ್ಲಾ ಹಸರ ತಪ್ಪಲ್ ಮ್ಯಾಗ ಸೂರ್ಯ ಕಿರಣ ಬೀಳಂಗಿಲ್ಲ. ಸೂರ್ಯ ಕಿರಣ ಬೀಳಲಿಲ್ಲ ಅಂದ್ರ ಅದರದ ಫೋಟೋಸಿಂಥೆಸಿಸ್ ಚಲೋ ಆಗಂಗಿಲ್ಲ. ಫೋಟೋಸಿಂಥೆಸಿಸ್ ಚಲೋ ಆಗ್ಲಿಲ್ಲ ಅಂದ್ರ ಅದಕ್ಕೆ ತಯಾರಾಗೋದ ಅನ್ನಾಂಶ ಕಡಿಮೆ ತಯಾರಾಗ್ತೈತಿ. ಅನ್ನಾಂಶ ಕಡಿಮೆ ಆದ್ರ ಕಬ್ಬಿಗೆ ತಿನ್ನಾಕ್ ಕಡಿಮೆ ಸಿಗ್ತೈತಿ. ಕಬ್ಬಿಗೆ ತಿನ್ನಾಕ್ ಕಡಿಮೆ ಸಿಕ್ಕರೆ ಅದರದ ವೇಟ್ ಬರಂಗಿಲ್ಲ. ಇದೆಲ್ಲ ಒಂದರದ ಮ್ಯಾಗ ಒಂದ ಅವಲಂಬನೆ ಇರ್ತೈತಿ. ಇತರ ಸಲುವಾಗಿ ನಾವು ಅಗಲ ಸಾಲು ಬಿಡಾಕಬೇಕು. ಈ ಪ್ರಕಾರ 4.5 ಫೂಟ 5 ಫೂಟ ಅಥವಾ 6 ಫೂಟ ಸಾಲ್ ತೆಗೀರಿ. 4.5 ಮತ್ತು 5 ಫೂಟ್ದಾಗ ಪವರ್ ಟಿಲ್ಲರ್ಲಿ ಬೋದ್ ಏರ್ಸೋದ್ ಬಹಳ ಚಂದ ಹಂಗ ಮಾಡಕ್ ಬರ್ತೈತಿ. ಮತ್ತ 6 ಫೂಟನ್ ಸಾಲದಾಗ 4 ಗಾಲಿದೇನ್ ಸಣ್ಣ ಟ್ರ್ಯಾಕ್ಟರ್ ಇದಾವು, ಕುಬೋಟೋ ಇರ್ಲಿ, ಮಿಸುಬಿಶಿ ಇರ್ಲಿ ಅಥವಾ ಯುವರಾಜ್ ಇರ್ಲಿ, ಇತರ್ಲಿ ಮಣ್ಣು ಏರ್ಸೋದ ಬೋದಿಗೆ ಹಾಕೋದ ಬಹಳ ಚಂದ ಹಂಗ ಆಗ್ತೈತಿ. ಈ ಎಲ್ಲಾ ಕಾರಣದಿಂದ ಕನಿಷ್ಠ 4.5 ಫೂಟ 5 ಫೂಟ ಅಥವಾ 6 ಫೂಟದ ಸಾಲ್ ಇರಬೇಕು. ಈ ಪ್ರಕಾರ ಬೇಕು. ಈಗ ಹಗಲು ಸಾಲ್ ಇಡೋದ್ರಿಂದ ಗಾಳಿನೂ ಬಹಳ ಚೆನ್ನಾಗಿ ಆಡ್ತದ. ಗಾಳಿನೂ ಮತ್ತು ಇವೇನ್ ಇರ್ತಾವ ನಮ್ಮ ಯಾವ್ದೇ ಬೆಳಿ ತಗೊಳ್ರಿ, ಮುಂಜಾನೆ ಒಂದು ಪೂರ ದಿನ ಅದು ತಗೊಳ್ತದ ಕಾರ್ಬನ್ ಡೈಆಕ್ಸೈಡ್, ರಾತ್ರಿ ತಗೊಳ್ತದ ಆಕ್ಸಿಜನ್. ಸೊ ಗಾಳಿನೂ ಆಡ್ಬೇಕಾಗ್ತದೆ. ಗಾಳಿ ಆಡ್ಲಿಲ್ರೆ ಹುಳುಗಳ ಮತ್ತು ರೋಗ ಸಂಖ್ಯೆ ಹೆಚ್ಚಾಗ್ತದೆ. ಅದ್ರ ಸಲುವಾಗಿ ಮತ್ತು ಬಿಸಿಲು ಬೀಳ್ಬೇಕ್ರಿ. ಈಗ ಒಂದು ಚೆನ್ನಾಗಿ ಬಿಸಿಲು ಬಿದ್ರೆ ತಪ್ಪಲ ಮೇಲೆ ಸುಮಾರು 4 ರಿಂದ 5 ತಿಂಗಳ ತನಕ ತಪ್ಪಲು ಹಸಿ ಉಳಿತಾವ. ಅದಕ್ಕೆ ಮನೆಯವ್ರು ಏನ್ ಹೇಳಿದ್ರೆ 5 ರಿಂದ 6 ಫೂಟ್ ಇಡ್ರಿ, 5 ಮಿನಿಮಮ್ 4 ರಿಂದ 5 6 ತನಕ ಇಡ್ರಿ. ಅದಕ್ಕೆ ಅದೇ ಮುಖ್ಯ ಕಾರಣ ಇದೆ. ಮತ್ತು ಬಿಸಿಲು ಕೆಳಗೆ ನೆಲ ಮೇಲೇನು ಬೀಳ್ಬೇಕು. ಅದು ನೆಲ ಮೇಲೆ ಬಿದ್ದರೂ ಜೀವಾಣುಗಳಿಗೂ ಉಪಯೋಗ ಬೀಳ್ತದೆ. ಸೊ ಅಗಲ ಸಾಲ್ ಇಡೋದು ಅತಿ ಮಹತ್ವದ ಐತಿ, ಅದ್ರಾಗ ಎರಡು ಮಾತು ಇಲ್ಲ. ಮತ್ತೇನ ಪ್ರಶ್ನೆ ಇದ್ರೆ ಕೇಳ್ರಿ, ಮಾತಾಡ್ರಿ ರೈತರ ಡಿಸ್ಕಷನ್. ಮತ್ತೆ ಸಾಲ್ ಡಿಸ್ಟೆನ್ಸ್ ಹೆಚ್ಚ್ ಬಿಟ್ರ ಕಸ ಬಾಳ ಆಕತ್ ಅಂತಾರಲ್ಲ ಸರ್, ಮತ್ತೆ ಹೆಂಗ್ರಿ ಇದ? ಕಸ ಇದ್ರೆ ಕಸದ ಔಷಧ ಐತಿ ಈಗ ಏನ್ರಿ? ಕಸದ ಔಷಧ 5 ಫೂಟ್ ಅಂತ ಬಿಡ್ಬೇಕ್ರಿ. ಅದ ಬಿಡ್ಬೇಕ ಸರ. ಈ ಹೊಳ್ಳೆ ಬೆಳೆ ನಾವು ಕಳ್ಳನಾಶಕ ಹೊಡ್ಯಾಕತ್ರಿ ಸರ, ಅದ ಕಬ್ಬಿಗೆ ಇಫೆಕ್ಟ್ ಆಗಲ್ಲ ಸರ್? ಅದ ಇಲ್ಲ, ಕಬ್ಬಿಗೆ ನೋಡ್ರಿ, ನಂದ ಅನುಭವ ಮನೆಸರ ನಂದ ಅನುಭವ ಬಂದದ. ನಾವು ಕಳೆನಾಶಕ ಹೊಡೆದದ್ದು ಅಫೆಕ್ಟ್ ಆಗಿದ್ದು ಹಳದಿ ಆಯ್ತ್ರಿ 1 ತಿಂಗಳ ತನಕ. ಹೌದು ಸರ್, ತಳದಾಗಿನ ಗರಿಯೆಲ್ಲ ಹಳದಿ ಹಾಕತ್ರಿ ಸರ್. ಈ ಸರ್ ನಾನು ಡಿಸಿಷನ್ ಮಾಡಿದ್ದೇನೆ, ಕಳೆನಾಶಕ ಉಪಯೋಗ ಮಾಡುದಿಲ್ಲ. ನಮ್ಗೆ ನೋಡ್ರಿ ಹೆಚ್ಚು ಕಂಡು ಬಂತು. ಹೇಳಿ ಸರ್. ಹಂಗಲ್ಲ, ಜರ್ ಕರ್ತ ನೀವು ಮೆಟ್ರಿಬಿಜನ್ ಯೂಸ್ ಮಾಡಿದ್ರ ಕಬ್ಬು ಹಳದಿ ಆಗಂಗಿಲ್ಲ. ಅಥವಾ 2,4-D ಅಥವಾ ತಮರ್ ಅಥವಾ ಟಿಂಜರ್ ಅಥವಾ ಹೈಯರ್ ಸ್ಟ್ರಾಂಗ್ ಯಾವ್ದ್ರಿ ನೀವು ಕಳೆನಾಶಕ ತಗೊಂಡ್ರ ಅದರದ ಇಫೆಕ್ಟ್ ಆಗ್ತೈತಿ. ಮೆಟ್ರಿಬಿಜನ್ ಇದ್ರ ಅಷ್ಟು ಇಫೆಕ್ಟ್ ಆಗಂಗಿಲ್ಲ. ಚಂದ ಅಂತ ಅಲ್ಲ, ಯಾರಿಗೆ ಲೇಬರ್ ಕಂಟ್ರೋಲ್ ಮಾಡಿ ಬರೋಬರ್ ಐತ್ರಿ, ಬರೋಬರ್. ಲೇಬರ್ ಮ್ಯಾನೇಜ್ಮೆಂಟ್ ಇದ್ದವರು ತೆಗಿಯಕ್ ಅಡ್ಡಿ ಇಲ್ಲ. ದೊಡ್ಡ ಏರಿಯಾದವ್ರಿಗೆ ಕಸ ತೆಗಿಯೋದು ಬಹಳ ಕಷ್ಟ ಇರ್ತದೆ, ಅವ್ರು ಉಪಯೋಗ ಮಾಡ್ಬೇಕಾಗ್ತದೆ. ಈಗ ನಮ್ಮ ಮನೆ ಸರ್ ನಂದೊಂದು ಸಜೆಷನ್ ಏನೈತಿ ಅಂದ್ರೆ, ಸಾಲ್ದಾಗಿಂದ ಕಸ ನಾವು ಕೈಲಿ ತಕೋಬೇಕು. ಮತ್ತೆ 2 ಸಾಲ್ ನಡುವಿಂದ ಏನಿರ್ತದ ಅಲ್ಲಿ ಕಳೆನಾಶಕ ಸಿಂಪರಣೆ ಮಾಡಿದ್ರೆ ಉತ್ತಮ ಆಗ್ತೈತಿ. ಇದು ಕಬ್ಬ ಎತ್ತರ ಬಂದಾಗ, ಯಾಕಂದ್ರೆ ಬೀಜ ನಮ್ಮ ಬೇರುಗಳು ಜೀವಾಣುಗಳೆಲ್ಲ ಅಲ್ಲಿ ಇರ್ತಾವ ಬೇರೆ ಹತ್ರನ. ಇದೀಗ ನಂದು ಈ ಸಲ ನೋಡಿದ್ರೆ ನಂಗೆ ಸ್ವಲ್ಪ ಕಬ್ಬಿಗೆ ಪೆಟ್ಟು ಬಿದ್ದದ. ಯಾವ ಕಳೆನಾಶಕ ಹೆಸರು ತಗೊಳ್ಳೋದು ಬೇಡ. ಮೆಟ್ರೋಬಿಜನ್ ಹೊಡೆದಿರ್ಲಿಲ್ಲ ನಾವು, ಅಲ್ಲಿ ಬೇರೆ ಕಂಪನಿದ ಹೊಡೆದಿದ್ವಿ ಟ್ರಯಲ್ ಅಂತೇಳಿ.
ಅಂದ್ರೆ ಅದು ಸರ್ ಮಣ್ಣು ತಗೊಳ್ದು ಸ್ಪ್ರೇ ಮಾಡಿದ ಸರ್ ತಳಗಿ ಗರಿ 2-3-4 ಗರಿ ಹಳದಿ ಕಲರ್ ಆಗಿಬಿಡ್ತಾವ ಸರ್ ಸ್ಪ್ರೇ ಮಾಡಂತ. ಯಾರಿಗೆ ಶಕ್ಯ ಐತಿ ನೋಡ್ರಿ, ಲೇಬರ್ ಮ್ಯಾನೇಜ್ಮೆಂಟ್ ಅವ್ರ ಕೈಲಿ ತಕೋಬೇಕು. ಇಲ್ಲ ಆದ್ರೆ ಸಾಲ್ ನೋಡೋದು, ಎತ್ತುಗಳು ಹೊಡೆದ್ರು ಕುಂಟಿ ಹೊಡೆದ್ರು ನಡಿತೈತಿ 2-3 ತಿಂಗಳು. ಸರ್ ನಾವ್ ಏನ್ ಮಾಡ್ತೇವೆ ಹೇಳ್ತೀವಿ, ಹೇಳ್ರಿ. ಕಬ್ಬ್ ಹಚ್ಚಿದ ನಂತರ 3-4 ದಿವಸಲೆ ಭೂಮಿದಾಗ ಯಾವಾಗ ಹಸಿದ್ ಇರ್ತೈತಿ ಆ ಟೈಮ್ದಾಗ ಮೆಟ್ರಿಬ್ಯೂಸಿನ್ 400 ಗ್ರಾಮ್ 150 ಲೀಟರ್ ನೀರಾಗ ಹಾಕಿ ಚಂದಂಗ ಆ ತರದ ಎಲ್ಲಾ ಕಡೆ ಸಮಾನ ಸ್ಪ್ರೇ ಮಾಡ್ಕೋತೀವಿ. ಅಲ್ಲೇದ ಮುಂದೆ 2 ತಿಂಗಳ ತಕ ರೌಂಡ್ ಲೀವ್ಸ್ ಯಾವ್ದು ಅದ್ರಾಗ ಬರಂಗಿಲ್ಲ. ಡೈಕಾಟ್ ಹತ್ತೀವ್ ನಾವ್ ಅದಕ್ಕ, ಅದ್ ಯಾವ್ದು ಬರಂಗಿಲ್ಲ. ಉದ್ದ ತಪ್ಪಲ್ ಇದ್ದದ್ ಯಾವ ಅಂದ್ರ ನೀವು ಏನ್ ಹತ್ತಿರಿ ಅದ ಉದ್ದ ತಪ್ಪಲ್ಕ್ರಿ ಅದ ಅದ್ರಾಗ ನಾಡ್ತೈತ್ರಿ. ಹಾ ಅದ ಅಷ್ಟ ನಾವ್ ಕೈಲಿ ತಕ್ಕೊಳತೇವ್. ಕೈಲಿ ತೆಗಿಯೋದ್ ಕೆಲ್ಸ ಅಂದ್ರೆ 2-4-5-10 ಅದಷ್ಟ ನಾವು ತಕ್ಕೋತೇವು. ಅದರ ನಂತರ ಸ್ಮಾಲ್ ಅರ್ದಿಂಗ್ ಅಪ್ ಮಾಡೋದು 1-2 ತಿಂಗಳ 3 ತಿಂಗಳ ನಡುಕ್ ಬರ್ತೈತ್ರಿ. ಆ ಟೈಮ್ದಾಗ ಸ್ವಲ್ಪ ಕಸ ಬಂದ್ರು ಕೂಡ ಸ್ಮಾಲ್ ಅರ್ದಿಂಗ್ ಅಪ್ ಮಾಡ್ತೀವಿ, ಅವಾಗ ಅದು ಎಲ್ಲಾ ಕಸ ಹೊಂಟ ಹೋಗ್ತೈತಿ. ಅದಕ್ಕೆ ಲೇಬರ್ ಹಚ್ಚಕ್ ಹತ್ತಂಗಿಲ್ಲ. 3.5 ತಿಂಗಳದಾಗ ನಮಗ ಕಬ್ಬು ಬೋದಿಗೆ ಹಾಕಕ್ ಬರ್ತೈತಿ. ಬೋದಾಗ ಹಾಕುಟ ಜರ ಸ್ವಲ್ಪ ಕಳಿ ಬಂದ್ರು ಕೂಡ ವೀಡ್ಸ್ ಬಂದ್ರು ಕೂಡ ಬೋದಿಗೆ ನಾವ್ ಯಾವಾಗ ಹಾಕ್ತಿವ ಅವಾಗೆಲ್ಲ ಹೊಂಟು ಹೋಗ್ತೈತಿ ಅದು. ಆ ಕಾರಣದಿಂದ ಒಮ್ಮೆ ನಾವು ಮೆಟ್ರಿಬ್ಯೂಸಿನ್ ಅಷ್ಟು ಯೂಸ್ ಮಾಡ್ತೀವಿ. ಅದರ ನಂತರ 5 ಅಥವಾ 10 ಲೇಡೀಸ್ ಲೇಬರ್ ಬೇಕು ಅಷ್ಟು ಸ್ವಲ್ಪ ತೆಗ್ಯಾಕ. ಅಷ್ಟು ತೆಗದ್ ನಂತರ ಮುಂದೆ ಅದಕ್ಕೆ ನಮಗೆ ಏನ್ ತೆಗ್ಯಾಕ ಹತ್ತಂಗಿಲ್ಲ. ಈ ಪ್ರಕಾರ ಜರ್ಕರ್ತ ನಾವು ವ್ಯವಸ್ಥೆ ಮಾಡಿದ್ರ ಕಮ್ಮಿ ಖರ್ಚದಾಗ ಮತ್ತ ಭೂಮಿ ಮತ್ತ ಕಬ್ಬಿ ಮ್ಯಾಗ ಏನ್ ಇದ್ ಆಗಾಗಿಲ್ಲ. ಆ ಪ್ರಕಾರ ನಾವ ಇದು ಮಾಡಿದ್ರು ನಡೀತೈತಿ. ಈ ಪ್ರಕಾರ ನಮ್ ಕಡೆ ಪ್ರಾಕ್ಟೀಸ್ ಬಹಳ ದಿವಸದಿಂದ ನಾವು ಯೂಸ್ ಮಾಡ್ತೀವಿ. ಸರ ಉತ್ತರ ದಕ್ಷಿಣ ಸಾಲ್ ಬಿಡುದು ಅದನ್ನ ತಿಳಿಸ್ರಿ ಸರ್ ರೈತರಿಗೆ. ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಅಲ್ಲ ರೀ. ದಕ್ಷಿಣೋತ್ತರ ಬಿಡ್ಬೇಕು, ಪೂರ್ವ ಪಶ್ಚಿಮ ಬಿಡ್ಬೇಕು? ಅದನ್ನೊಂದ್ ಸರ್ ಅದನ್ನ ಹೇಳಿ ಸರ್. ದಕ್ಷಿಣೋತ್ತರ ಇಸ್ ಗುಡ್ ಶಕ್ಯ ಆದ್ರೆ ದಕ್ಷಿಣೋತ್ತರ ಬಿಡ್ಬೇಕು. ಹೊಲ ಜರ್ಕರ್ತ ಪೂರ್ವ ಪಶ್ಚಿಮ ಇದ್ರ ಪೂರ್ವ ಪಶ್ಚಿಮ ಬಿಡ್ರಿ. ದಕ್ಷಿಣ ಉತ್ತರ ಬಿಡೋದ ಸಾಧ್ಯ ಇದ್ರೆ ದಕ್ಷಿಣ ಉತ್ತರ ಚಲೋ. ಸ್ವಲ್ಪ ಅದ್ರ ಬಗ್ಗೆ ಅಡ ಹೇಳ್ರಿ ಸರ್ ಸ್ವಲ್ಪ ಅಂತ. ಅದ ಏನಿದ್ ನೋಡ್ರಿ, ದಕ್ಷಿಣೋತ್ತರ ಮನೆಯವ್ರ ಹೇಳ್ತಾರ, ಹೇಳ್ರಿ ಮನೆ ಸರ್. ಹೇಳ್ರಿ ಸರ್, ನೀವ್ ಹೇಳ್ರಿಲ್ಲ. ನೀವ್ ರಿಪೇರಿ ಮಾಡ್ಬೇಕ. ಹೇಳ್ತೇನೆ ಹೇಳ್ರಿ. ನಿಮ್ ಇದ್ರಾಗ ನಾ ಏನ್ ರಿಪೇರ್ ಮಾಡ್ತೀನಿ. ಇಲ್ಲ ನೋಡ್ರಿ, ದಕ್ಷಿಣೋತ್ತರ ಬಿಡೋದ್ರಿಂದ ಒಂದು ಸಾಲ್ ಗಿಡದ ಮೇಲೆ ಮತ್ತೊಂದು ಗಿಡದ ಮೇಲೆ ನೆರಳೆ ಬೆಳೆದಿಲ್ಲ. ಪೂರ್ವ ಪಶ್ಚಿಮ ಆದ್ರೆ ಸೂರ್ಯೋದಯ ಆದ ಕೂಡಲೇ ಒಂದು ಕಬ್ಬಿನ ಬೆಳಕ ಬಿಸಿಲು ನೆರಳ ಮತ್ತೊಂದ ಮೇಲೆ ಬೀಳ್ತದ. ಮತ್ತು ನೆತ್ತಿ ಮೇಲೆ ಸೂರ್ಯ ಬಂದಾಗ ಅಷ್ಟೇ ಎಲ್ಲಾ ಕಡೆ ಬೀಳ್ತದೆ. ಈವ್ನಿಂಗ್ ಆದ್ರೂ ಮತ್ತೆ ಒಂದು ಕಬ್ಬಿನ ಮತ್ತೊಂದ ಮೇಲೆ ನೆರಳು ಬೀಳ್ತದೆ. ಇದು ಮೇನ್ ಐತಿದು ಕಾರಣ. ದಕ್ಷಿಣೋತ್ತರಕ್ಕೆ ಬಂದ್ರೆ ನಾಳೆ ಬಿಡುದಿಲ್ಲ, ಇದೊಂದು ಮುಖ್ಯ ಕಾರಣ ಇದೆ. ಮತ್ತೊಂದು ರಾತ್ರಿ ಮತ್ತು ದಕ್ಷಿಣೋತ್ತರ ಗಾಳಿ ಕಡಿಮೆ ಆಡ್ತದ. ಗಾಳಿ ಕಡಿಮೆ ಮಾಡಿದ್ರೆ ರಾತ್ರಿ ಆಕ್ಸಿಜನ್ ತಗೊಳ್ತದ ಬೆಳಿ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡ್ತದೆ. ಅಲ್ಲಿ ಲೋಕಲೈಸ್ಡ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಂದು ವಿಜ್ಞಾನಿಗಳು ಹೇಳ್ತಾರೆ. ಬಟ್ ಡೇ ಟೈಮ್ ಅದಕ್ಕೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ತಗೊಳ್ತದೆ. ಇದು ಒಂದಿದೆ. ಮುಖ್ಯ ಅಂದ್ರೆ ಸಲುವಾಗಿ ಬಿಸಿಲು ಸರಿಯಾಗಿ ಸಿಗ್ತದೆ ದಕ್ಷಿಣೋತ್ತರ ಮಾಡೋದ್ರಿಂದ. ಈಗ ನಾನು ಒಂದು ತೋಟದಾಗ ಪೂರ್ವ ಪಶ್ಚಿಮ ಆಗಲಿ ಕಡಿಮೆ ಐತ್ರಿ, ದಕ್ಷಿಣೋತ್ತರ ಕಡಿಮೆ ಐತಿ, ಅದಕ್ಕೆ ನಾ ಪೂರ್ವ ಪಶ್ಚಿಮ ಮಾಡ್ಬೇಕಾಯ್ತು. ಸಾಧ್ಯ ಇದ್ದವ್ರು ದಕ್ಷಿಣೋತ್ತರ ಮಾಡೋದು, ಎಲ್ಲರೂ ಮತ್ತೆ ಪೂರ್ವ ಪಶ್ಚಿಮ ಮಾಡ್ಬೇಕು. ಮತ್ತೊಂದು ಕಾರಣ ಅಂದ್ರ ನಮ್ಮ ಇದ್ರಾಗ ಎಲ್ಲಾ ಕಡೆ ಪೂರ್ವದಿಂದ ಪಶ್ಚಿಮ ಮತ್ತು ಪಶ್ಚಿಮದಿಂದ ಪೂರ್ವಕ್ಕ ಗಾಳಿ ಆಡ್ತಿತ್ತು ಹೆಚ್ಚಾಗಿ. ಜರ್ಕರ್ತ ನಾವು ಪೂರ್ವ ಪಶ್ಚಿಮ ಸಾಲ್ ಬಿಟ್ಟಿದ್ರ ಆ ಎಲ್ಲಾ ಸಾಲ್ದಾಗಿಂದ ಗಾಳಿ ಜೋರ್ಲೆ ಹೋಗಕ್ ಶುರು ಆಗ್ತೈತಿ. ಅದಕ್ಕ ಇದ ಹರ್ಡಲ್ಸ್ ಏನ್ ಬರಂಗಿಲ್ಲ. ಪೂರ್ವದಿಂದ ಪಶ್ಚಿಮಕ್ಕ ಗಾಳಿ ಹೋಗ್ತೈತಿ ಅಥವಾ ಪಶ್ಚಿಮದಿಂದ ಪೂರ್ವಕ್ಕ ಗಾಳಿ ಹೋಗ್ತೈತಿ. ಅದರ ಜರ್ಕರ್ತ ಸ್ಪೀಡ್ ಹೆಚ್ಚಿದ್ರ ಆ ಹಸರು ತಪ್ಪಲಿಗೆ ಕಾರ್ಬನ್ ಡೈಆಕ್ಸೈಡ್ ತಗೋಕ್ ಬರಂಗಿಲ್ಲ. ಸ್ಪೀಡ್ ಹೆಚ್ಚಿದ್ರ ಅದಕ್ಕೆ ತಗೋಕ್ ಬರಂಗಿಲ್ಲ. ಮತ್ತೆ ತಪ್ಪಲು ಹರಿತಾವ ಖರೆ ಕಾರ್ಬನ್ ಡೈಆಕ್ಸೈಡ್ ಅದಕ್ಕ ತಿನ್ನಕ್ ಬರಂಗಿಲ್ಲ, ತಗೋಕ್ ಬರಂಗಿಲ್ಲ. ಜರ್ಕರ್ತ ನಾವು ದಕ್ಷಿಣ ಉತ್ತರ ಸಾಲ್ ಬಿಟ್ಟಿದ್ರ ಪೈಲ 2 ಸಾಲ್ದಾಗ ಪೂರ್ವ ಪಶ್ಚಿಮ ಅಥವಾ ಪಶ್ಚಿಮ ಪೂರ್ವಕ್ಕೆ ಏನ್ ಗಾಳಿ ಹೋಗ್ತೈತಿ ಅದಕ್ಕ ಅಟ್ಕವಣೆ ಆಗ್ತೈತಿ, ಅಲ್ಲಿ ತಟಸ್ಥಿತ ಗಾಳಿ.
पहिल्या 2 ಸಾಲಿಗೆ ಗಾಳಿ ತಟಾಸಿದ ನಂತರ ಒಳಕ್ಕೆ ಏನ್ ಗಾಳಿ ಹೋಗ್ತೈತಿ ಅದರದ ಸ್ಪೀಡ್ ಕಡಿಮೆ ಆಗ್ತೈತಿ. ಮತ್ತೆ ಸ್ಪೀಡ್ ಕಡಿಮೆ ಆದ ನಂತರ ಹಸರು ತಪ್ಪಲಿಗೆ ಅದ್ರಾಗಿಂದ ಕಾರ್ಬನ್ ಡೈಆಕ್ಸೈಡ್ ಜಕ್ಕೊಳಕ್ ಚಲೋ ಆಗ್ತದೆ. ಅದರ ಸ್ಪೀಡ್ ಕಡಿಮೆ ಬೇಕು. ಆ ಕಾರಣದಿಂದ ದಕ್ಷಿಣ ಉತ್ತರ ಹಚ್ಚಿದ್ರ ಗಾಳಿದ ಸ್ಪೀಡ್ ತಾಂತಾನ ಕಡಿಮೆ ಆಗ್ತೈತಿ. पहिल्या 2 ಸಾಲಿಗೆ ಅಷ್ಟ ಸ್ಪೀಡ್ ಹೆಚ್ಚಿರ್ತೈತಿ. ಮುಂದೆ ಹೋಗುತ್ನಾಗ ಗಾಳಿ ಸ್ಪೀಡ್ ಕಡಿಮೆ ಆಗೋ ಕಾರಣದಿಂದ ಹಸರು ತಪ್ಪಲ್ದಾಗ ಕಾರ್ಬನ್ ಡೈಆಕ್ಸೈಡ್ ಜಗ್ಗಾಕ ಸಸಾರ ಆಗ್ತೈತಿ. ಇದು ಮತ್ತೊಂದು ಯಾರ್ದು ಕ್ಷೇತ್ರ ಹೆಚ್ಚೈತಿ, ಯಾರ್ದು ಕ್ಷೇತ್ರ ಹೆಚ್ಚಿದ್ದವ್ರು ಅದು 5 ಎಕರೆ ಹಾಗೆ ಮಾಡ್ರಿ, 5 ಎಕರೆ ಅದೊಂದ್ ಮಾಡ್ರಿ, ಪೂರ್ವ ಪಶ್ಚಿಮ 5 ಎಕರೆ, ದಕ್ಷಿಣ ಉತ್ತರ 5 ಎಕರೆ ಮಾಡ್ಬಿಡ್ರಿ. ನೋಡಕ್ಕೆ ಬರೋಬರಿ. ಥ್ಯಾಂಕ್ ಯು ಸರ್. ಕ್ಷೇತ್ರ ಇದ್ದವ್ರು ಸಣ್ಣದಿದ್ದವ್ರು ವಿಚಾರ ಮಾಡೋದು ದಕ್ಷಿಣೋತ್ತರ ಮಾಡ್ಬಿಡೋದು. 1, 2, 3 ಎಕರೆ ಇದ್ದವ್ರು ಅವ್ರೆಲ್ಲಿ ಪ್ರಯೋಗ ಮಾಡೋರು ಪಾಪ ಅವ್ರು. ಜನಗಣಮನ ಮಾಡ್ರಿ. ಓಕೆ, ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಇವತ್ತಿನ ವಿಷಯ ಬಗ್ಗೆ ಎಲ್ಲ ಚರ್ಚೆ ಮಾಡಿದ ಕ್ವಶನ್ ಆನ್ಸರ್ ಹೇಳಿದ ಎಲ್ಲ ಗುರುಗಳಿಗೂ ಧನ್ಯವಾದಗಳು ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಮುಂದಿನ ವಾರ ಮತ್ತೊಂದು ವಿಷಯ ಮೇಲೆ ವಿಷಯ ತಗೊಂಡು ಸಾಯಂಕಾಲ 5:30ಕ್ಕೆ ಮತ್ತೊಂದು ಜಾಯಿನ್ ಆಗೋಣ. ತಕೊಂಡು ಎಲ್ಲರಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರಗಳು. ನಮಸ್ಕಾರ ಎಲ್ಲರಿಗೆ.